ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ವೃತ್ತದಲ್ಲಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬೇಲೂರು ತಾಲೂಕಿನ ದೇವಿಹಳ್ಳಿ ಗ್ರಾಮದಲ್ಲಿ 25 ಎಕರೆ ಸರ್ಕಾರಿ ಗೋಮಾಳ ಅಕ್ರಮವಾಗಿ ಒತ್ತುವರಿಯಾಗಿದೆ ಎಂದು ಕೆಲವು ಸಂಘಟನೆಗಳು ಆರೋಪಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಕೊಡಗು ಜಿಲ್ಲಾ ಘಟಕ, ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಸಹಯೋಗದಲ್ಲಿ ಕನ್ನಡ ಸುವರ್ಣ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಭಾಷೆಯನ್ನ ಬೆಳೆಸುವ ಅಗತ್ಯವಿಲ್ಲ, ನಾವು ಬಳಸಿದರೆ ಸಾಕು. ನಮ್ಮ ಕನ್ನಡ ಭಾಷೆ ಅನ್ನದ ಭಾಷೆಯಾಗಬೇಕು. ನೇಮಕಾತಿಗಳಲ್ಲಿ ಕನ್ನಡ ಭಾಷಿಗರಿಗೆ ಆದ್ಯತೆ ಸಿಗಬೇಕು. ಜೊತೆಗೆ ಸರ್ಕಾರಿ ಶಾಲೆಯಲ್ಲಿ ಓದಿದ ಮಕ್ಕಳಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಪ್ರತ್ಯೇಕ ಮೀಸಲಾತಿ ಸಿಗಬೇಕೆಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರಿನ ಸ್ಥಾಪಕ ಅಧ್ಯಕ್ಷರಾದ ಕೊಟ್ರೇಶ್ ಎಸ್ ಉಪ್ಪಾರ್ ಆಗ್ರಹಿಸಿದರು. ಕುಶಾಲನಗರದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಜರುಗಿದ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಕೊಡಗು ಜಿಲ್ಲಾ ಘಟಕ, ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ ಸಹಯೋಗದೊಂದಿಗೆ ಕನ್ನಡ ಸುವರ್ಣ ಸಂಭ್ರಮ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಗಣ್ಯರಿಗೆ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಮಾರಂಭ ಹಾಗೂ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯ ಪರಂಪರೆ ಬಹಳ ಅಭೂತಪೂರ್ವವಾದದ್ದು. ವಿಶಿಷ್ಟವಾದ ಈ ಭಾಷೆಯಲ್ಲಿರುವ ಪ್ರಭೇದ, ಪ್ರಕಾರಗಳು, ಷಡ್ಪದಿ, ರಗಳೆಗಳಂತ ಸಾಹಿತ್ಯ ಬೇರೆ ಯಾವ ಭಾಷೆಗಳಲ್ಲಿ ಕಾಣಸಿಗಲು ಸಾಧ್ಯವಿಲ್ಲ. ಜನಪದ ಸಾಹಿತ್ಯ ಮತ್ತು ವಚನ ಸಾಹಿತ್ಯಗಳು ಕನ್ನಡ ಸಾಹಿತ್ಯಕ್ಕೆ ಮಹತ್ತರವಾದ ಅಡಿಪಾಯ ಹಾಕಿದವು. ಜನಪದರು, ಶರಣರು ಅನುಭಾವದ ನೆಲೆಯಲ್ಲಿ ಸಾಹಿತ್ಯವನ್ನ ಕಟ್ಟಿ ಬೆಳೆಸಿದರು ಎಂದು ಅವಲೋಕಿಸಿದರು. ಕೊಡಗಿನಲ್ಲಿ ಕೊಡಗಿನ ರಾಣಿಯಾದ ಗೌರಮ್ಮ ಮೊದಲನೇ ತಲೆಮಾರಿನ ಕಥೆಗಾರ್ತಿಯಾಗಿದ್ದರು. ಕರ್ನಾಟಕದಲ್ಲಿ ಕನ್ನಡ ಭಾಷೆಯ ಜೊತೆಗೆ ಅನೇಕ ಉಪಭಾಷೆಗಳಿವೆ. ಆದ್ದರಿಂದ ಇದು ಕನ್ನಡ ರಾಜ್ಯೋತ್ಸವ ಮಾತ್ರವಲ್ಲ, ಕರ್ನಾಟಕದ ರಾಜ್ಯೋತ್ಸವ ಎಂದು ಬಣ್ಣಿಸಿದರು. ಕೊಡ್ಲಿಪೇಟೆಯ ಶ್ರೀ ಕ್ಷೇತ್ರ ಕಿರಿಕೊಡ್ಲಿ ಮಠದ ಶ್ರೀ ಸದಾಶಿವ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಕನ್ನಡ ಭಾಷೆ ನೆಲ ಜಲದ ಉಳಿವಿಗಾಗಿ ಈ ನಾಡಿನ ಅನೇಕ ಕನ್ನಡಪರ ಸಂಘಟನೆಗಳು ನಿರಂತರ ಹೋರಾಟದಲ್ಲಿ ತೊಡಗಿಸಿಕೊಂಡಿವೆ. ಆ ನಿಟ್ಟಿನಲ್ಲಿ ಎಲೆಮರೆಕಾಯಿಯಂತೆ ಕಾರ್ಯನಿರ್ವಹಿಸುತ್ತಿರುವ ಅನೇಕ ಸಾಧಕರನ್ನ ಗುರುತಿಸಿ ಅವರಿಗೆ ಸನ್ಮಾನಿಸುತ್ತಿರುವುದು ಪ್ರಶಂಸನೀಯ ಎಂದರು. ಸಾಹಿತಿ ಊರ ನಾಗೇಶ್ ಅವರು ಮಾತನಾಡಿ, ರಂಗಭೂಮಿ, ಬಯಲಾಟ, ಹರಿಕತೆ, ವಚನ ಸಾಹಿತ್ಯ, ದಾಸ ಸಾಹಿತ್ಯ ಮುಂತಾದವುಗಳು ಭಾಷೆಯನ್ನ ಕಟ್ಟಿ ಸಮೃದ್ಧವಾಗಿ ಬೆಳೆಸುವಲ್ಲಿ ಅಮೂಲ್ಯವಾದ ಕೊಡುಗೆಯನ್ನು ನೀಡಿವೆ. ಎಲ್ಲಿ ಭಾಷೆ ನಾಶವಾಗುತ್ತಾ ಹೋಗುವುದೋ ಅಲ್ಲಿ ಸಂಸ್ಕೃತಿ ವಿನಾಶದತ್ತ ಸಾಗುತ್ತದೆ. ಈ ನಿಟ್ಟಿನಲ್ಲಿ ಅನ್ಯ ಭಾಷೆಗಳಿಗೆ ಗೌರವ ನೀಡುವುದರೊಂದಿಗೆ ಮಾತೃಭಾಷೆ ಕನ್ನಡವನ್ನ ಬಳಸಿ ಉಳಿಸಿ ಬೆಳೆಸಬೇಕು ಎಂದು ಸಲಹೆ ಇಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಸಂಗಮ ಟಿವಿ ಹಾಗೂ ವಂಶ ನ್ಯೂಸ್ನ ಸಂಪಾದಕರಾದ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕನ್ನಡ ಭಾಷೆ ಸಂಸ್ಕೃತಿ ಉಳಿವಿಗಾಗಿ ತೆರೆಮರೆಯಲ್ಲಿ ಶ್ರಮಿಸುವ ಕನ್ನಡದ ಕಟ್ಟಾಳುಗಳನ್ನು ಗುರುತಿಸಿ ಸನ್ಮಾನಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರಶಸ್ತಿ ಪುರಸ್ಕಾರಗಳು ಲಾಭಿಗಳಾಗಬಾರದು, ಅದು ನಿಜವಾದ ಅರ್ಹರಿಗೆ ಲಭಿಸುವಂತಾಗಬೇಕು. ಆದ್ದರಿಂದ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಹಿಳಾ ಆಟೋ ಚಾಲಕಿಯರು ಹಾಗೂ ಪ್ರಶಸ್ತಿ ಪುರಸ್ಕೃತರನ್ನ ಸನ್ಮಾನಿಸಲಾಯಿತು. ಸಭಾ ಕಾರ್ಯಕ್ರಮದ ನಡುವೆ ಕಾವ್ಯ ವಾಚನ, ಶಾಲಾ ಮಕ್ಕಳ ನೃತ್ಯ ಪ್ರದರ್ಶನ, ಶಾಲಾ ಮಕ್ಕಳಿಗೆ ಉಚಿತ ಬ್ಯಾಗ್ ವಿತರಣೆ ಮುಂತಾದ ಕಾರ್ಯಕ್ರಮಗಳು ಜರುಗಿದವು. ಕರ್ನಾಟಕ ಸುವರ್ಣ ಸಂಭ್ರಮ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಎಚ್.ಎಂ. ಮೀನಾಕ್ಷಿರವರು ಕನ್ನಡದ ಕಿರುತೆರೆ ಮತ್ತು ಹಿರುತೆರೆ ಕಲಾವಿದೆ, ಸದಾಶಿವ ಬಿ.ಎನ್. ಶೆಟ್ಟಿರವರು ಉದ್ಯಮಿಗಳು ಮುಂಬೈ, ರಾಣಿ ರವೀಂದ್ರರವರು ಸಾಹಿತಿಗಳು ಹಾಗೂ ಶಿಕ್ಷಕಿ ಸೋಮವಾರಪೇಟೆ ತಾಲೂಕು, ಸ್ವಾಮಿ ಕೆಕೆರವರು ಪೊಲೀಸ್ ಕಾನ್ಸ್ಟೇಬಲ್, ಚಿನ್ನದ ಪದಕದ ವಿಜೇತರು, ಸೋಮವಾರಪೇಟೆ ಪೊಲೀಸ್ ಉಪ ಅಧೀಕ್ಷಕರ ಕಚೇರಿ ಕೇಂದ್ರ ಕುಶಾಲನಗರ, ಕೊಟ್ರೇಶ್ ಎಸ್ ಉಪ್ಪಾರ್ ಅವರು ಸಂಸ್ಥಾಪಕ ಅಧ್ಯಕ್ಷರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು, ಬಿ.ಎ. ದಿನೇಶ್ ಶೆಟ್ಟಿರವರು ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ, ಎಚ್.ಡಿ. ದಾಮೋದರ್ ಅವರು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಹಾಗೂ ಕಾಂಗ್ರೆಸ್ ಮುಖಂಡರು ಕೊಡಗು, ಪದ್ಮಾವತಿ ಎಡಿರವರು ಸಾಹಿತಿಗಳು ಹಾಗೂ ಮೇಲ್ವಿಚಾರಕರು, ಗ್ರಾಮ ಪಂಚಾಯಿತಿ ಅರಿವು ಕೇಂದ್ರ ಮತ್ತು ಡಿಜಿಟಲ್ ಗ್ರಂಥಾಲಯ ನೀರುಗಳಲೆ ಸೋಮವಾರಪೇಟೆ ತಾಲೂಕು, ಪ್ರತಾಪ್ ಟಿಎಸ್ ರವರು ದೈಹಿಕ ಶಿಕ್ಷಣ ಶಿಕ್ಷಕರು, ಮೂಕಾಂಬಿಕ ಪ್ರೌಢಶಾಲೆ ಕುಶಾಲನಗರ, ಎಸ್ ಸುಜಾತರವರು ಆಟೋ ಚಾಲಕಿ ಹಾಗೂ ಸಮಾಜ ಸೇವಕಿ ನಿಲ್ಹುದಿಕೇರೆ ಕುಶಾಲನಗರ ತಾಲೂಕು, ಆರ್ ಮಹೇಶ್ ರವರು ಬೆಂಗಳೂರು ನಗರ ಅಧ್ಯಕ್ಷರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು, ತೇಜಸ್ವಿನಿರವರು ಮಾಡೆಲ್, ರಾಯಲ್ ಐಕಾನ್ ಆಫ್ ಕರ್ನಾಟಕ, ಬ್ಯೂಟಿ ಪೇಜೆಂಟ್ ಕ್ರೌನ್ ವಿನ್ನರ್,
ವರ್ಲ್ಡ್ ವಂಡರ್ ಬುಕ್ ಆಫ್ ರೆಕಾರ್ಡ್. ಎಸ್ ಪುಟ್ಟರಾಜುರವರು ಸಂಗೀತ ಶಿಕ್ಷಕರು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಬಸವನಹಳ್ಳಿ. ಡಿಎನ್ ರಮೇಶ್ ಅವರು ಎಸ್ವಿಎಸ್ ಬ್ಯಾಗ್ ಮಾಲೀಕರು ಹಾಗೂ ಸಮಾಜ ಸೇವಕರು ಯಲಹಂಕ. ಯಶ್ ಗೌರವೆಸ್ರವರು ರಾಯಲ್ ಐಕನ್ ಆಫ್ ಕರ್ನಾಟಕ ಹಾಗೂ ರಾಮ್ ವಾಕ್ ಜೂನಿಯರ್ ಕೆಟಗರಿ ವಿನ್ನರ್ ಬೆಂಗಳೂರು. ಮುಸ್ತಫಾ ಎಂಎರವರು ಸಮಾಜ ಸೇವಕರು ಹಾಗೂ ಹರದೂರು ಗ್ರಾಮ ಪಂಚಾಯಿತಿ ಉಪ ಅಧ್ಯಕ್ಷರು. ಎಚ್ಡಿ ಅಶ್ವಿನಿ ಕಿಶೋರ್ ಹೆಬ್ಬಾಲೆ ಸಂಗಮ ಟಿವಿ ವರದಿಗಾರರು. ಎಂಪಿ ಉತ್ತೈರವರು ಸಮಾಜ ಸೇವಕರು, ವಾಲ್ನೂರು ಗ್ರಾಮ ಕುಶಾಲನಗರ ತಾಲೂಕು. ಸಾಬು ವರ್ಗೀಸ್ ರವರು ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಹಾಗೂ ಸಮಾಜ ಸೇವಕರು ನೆಲಹುದಿಕೇರಿ. ಸಚಿನ್ ಎಂಸಿರವರು ಲಿಂಗಾಯತ ಯುವ ವೇದಿಕೆ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಜನತಾ ಕಾಲೋನಿ ಕುಶಾಲನಗರ. ಉಲ್ಲಾಸ್ ಕುಮಾರ್ ಸಂಸ್ಥಾಪಕರು, ಸೆಪ್ಟಮ್ ಎಜುಕೇಷನ್ ಟ್ರಸ್ಟ್ ಮಾಲೀಕರು, ಸೆಪ್ಟಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಮತ್ತು ಸೆಪ್ಟಮ್ ಪ್ರೈಮರಿ ಸ್ಕೂಲ್ ಕುಶಾಲನಗರ ತಾಲೂಕು. ಡಿಆರ್ ಪ್ರಭಾಕರ್ ಅವರು ಸಂಗೊಳ್ಳಿ ರಾಯಣ್ಣ ಕುರುಬರ ಹಿತರಕ್ಷಣಾ ವೇದಿಕೆ ಹಾಗೂ ಕುರಿ ಮತ್ತು ಹುಣ್ಣೆ ಸಹಕಾರ ನಿಗಮದ ಜಿಲ್ಲಾಧ್ಯಕ್ಷರು. ಕುಮಾರಿ ಸುಪ್ರೀತಾ ಎಲ್ಎನ್ ರವರು ಸಂಗಮ ಟಿವಿ ಜಿಲ್ಲಾ ವರದಿಗಾರರು ಕೊಡಗು ಜಿಲ್ಲೆ. ಇವರುಗಳಿಗೆ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿ ಗೌರವಿಸಲಾಯಿತು. ಇದೇ ಸಂದರ್ಭ ಕುಶಾಲನಗರ ತಾಲೂಕು ತಹಶೀಲ್ದಾರಾದ ಕಿರಣ್ ಜಿ ಗೌರಯ್ಯರವರು, ಕಿರುತೆರೆ ಕಲಾವಿದೆ ಎಚ್ಎಂ ಮೀನಾಕ್ಷಿರವರು, ಮುಂಬೈನ ಉದ್ಯಮಿ ಸದಾಶಿವ ಬಿಎನ್ ಶೆಟ್ಟಿ, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಕೊಡಗು ಘಟಕದ ಉಪಾಧ್ಯಕ್ಷರಾದ ರಾಣಿ ರವೀಂದ್ರ, ಚಿರಂದಹಳ್ಳಿ ಮಂಜುನಾಥ್ ಹೆಚ್, ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಬಿಎ ದಿನೇಶ್ ಶೆಟ್ಟಿ, ವಿವಿಧ ಕನ್ನಡ ಪರ ಸಂಘಟನೆಯ ಪದಾಧಿಕಾರಿಗಳು, ವಿವಿಧ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಭದ್ರಮೂರುತಿಯೇ ಕರುಣಾದ್ರಿ ತೋರಿದ ಉದ್ಧರಿಸು ಎಂದು ನಂಬಿಪೆ ಅದ್ರಿಜ ಕುಮಾರ ನಂಬಿದೆ ನಿನ್ನ ಪಾದ ಲಂಬೋಧರ ನಂಬಿದೆ ನಿನ್ನ ಪಾದ ಲಂಬೋಧರ ಲಂಬೋಧರ. ಪ್ರಥಮತಃ ಜಗಜ್ಯೋತಿ ಬಸವೇಶ್ವರರು ವಚನವನ್ನು ಸ್ಮರಿಸ್ತಾ ಅದೇ ಅಡಿಯಲ್ಲಿ ನಮ್ಮ ಸಾಹಿತ್ಯ ವೇದಿಕೆಗೂ ಬಸವೇಶ್ವರ ಮತ್ತು ಕುವೆಂಪುರವರ ಒಂದು ವಿಚಾರಧಾರೆಗಳ ಅಡಿಯಲ್ಲಿ ಸಮಾಜದ ಕನಸುಗಳನ್ನು ಹೊತ್ತು ಜಾತ್ಯತೀತವಾಗಿ ಧರ್ಮಾತೀತವಾಗಿ ಏನಾದರೂ ಒಂದು ಕನ್ನಡ ಪರ ಕೆಲಸವನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಕನ್ನಡ ಸಾಹಿತ್ಯ ವೇದಿಕೆ ಕೆಲಸ ಮಾಡ್ತಾರೆ. ಅದಕ್ಕೆ ಅಕ್ಷರಶಃ ಒಂದು ಸಾರ್ಥಕತೆಯನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮ ನಮಗೆ ಕರುಣಿಸಿದೆ ಅಂತ ನಾನು ಭಾವಿಸ್ತೀನಿ. ಈಗಾಗಲೇ ನಾವು ಪ್ರಶಸ್ತಿಯನ್ನು ಅದರಲ್ಲೇ ನೋಡ್ತೀವಿ, ಲಾಬಿಗೋಸ್ಕರ ಪ್ರಶಸ್ತಿ ಇರ್ತಕ್ಕಂಥದ್ದು.
ರಾಜ್ಯ ಮಟ್ಟದಲ್ಲಿ ನೋಡ್ತೀವಿ ಅರ್ಜಿಯಾಗಿ ಪ್ರಶಸ್ತಿಯನ್ನ ಪಡೆತಕ್ಕಂಥದ್ದು. ನಮ್ಮ ಸಾಹಿತ್ಯ ವೇದಿಕೆಯಲ್ಲಿ ಅದು ಇಲ್ಲ, ನಾವೇ ಕೊಟ್ಟಿರ್ತಕ್ಕಂಥದ್ದು. ಈ ಕೊಡಗು ಭಾಗದಲ್ಲಿ ಆ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಮಾಡ್ತಿರ್ತಕ್ಕಂಥ ರಘುಕೋಟೆಯವರಿಗೆ ನಾನು ಕೇಂದ್ರ ಸಮಿತಿಯಿಂದ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಿರಣ್ ಡೋರೆಯವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಅನೇಕ ಏನು ಸಮಾಜದ ಏನು ಕೆಳವರ್ಗದ ಜನರಿಗೆ ಏನೇನು ಸಿಗಬೇಕು ಅನುಕೂಲಗಳು ಅಂತಕ್ಕಂಥದ್ದನ್ನ ಅವರು ವಿಶೇಷವಾಗಿ ಈ ತಾಲೂಕಿನಲ್ಲಿ ಮಾಡ್ತಾ ಬರ್ತಿರ್ತಕ್ಕಂಥದ್ದು. ಅನೇಕ ಒಳ್ಳೆಯ ಕೆಲಸಗಳನ್ನ ಈ ತಾಲೂಕಿನಲ್ಲಿ ಮಾಡ್ತಾ ಬರ್ತಾ ಇದ್ದಾರೆ. ಅಂತಹ ಅಧಿಕಾರಿಗಳು ಎಲ್ಲ ತಾಲೂಕಿಗೆ ಸಿಕ್ಕಿದಾಗ ಸಮಾಜದ ಏನು ಸರ್ಕಾರದ ಅನುಕೂಲಗಳಿರ್ತವೆ ಅತ್ಯಂತ ವೇಗಯುತವಾಗಿ ಸಮಾಜಕ್ಕೆ ತಲುಪುವಂಥ ಕೆಲಸ ಆಗ್ತದೆ. ಅಂತಹ ಎಲ್ಲ ಸದ್ಗುಣಗಳನ್ನ ಇಟ್ಟುಕೊಂಡಂತ ಎಲ್ಲರೂ ಇಲ್ಲಿ ಹೊರ ಹೊಮ್ಮಬೇಕಾಗ್ತದೆ. ಆಗ ಮಾತ್ರ ನಾವೆಲ್ಲರೂ ಕೂಡ ನೆಮ್ಮದಿಯ ಬದುಕನ್ನು ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಕೆನೆಗೆ ಹಾಲಿಗೆ ಹಾಲು ಸೇರಿದರೆ ಕೆನೆ, ಹಾಲಿಗೆ ಹಾಲು ಸೇರಿದರೆ ಕೆನೆ, ಕಾಳಿಗೆ ಕಾಳು ಸೇರಿದರೆ ಗೊನೆ. ಕಾಳಿಗೆ ಕಾಳು ಸೇರಿದರೆ ಗೊನೆ, ಜನಕ್ಕೆ ಜನ ಸೇರಿದರೆ ಮನೆ. ಹೀಗೆ ಎಲ್ಲರೂ ಒಂದು ಕಡೆ ಸೇರಿಸಿ ಒಂದು ಮನೆಯನ್ನ ಕಟ್ಟುವಂತಹ, ಅದು ಕನ್ನಡದ ಮನೆಯನ್ನು ಕಟ್ಟುವಂತಹ ಕೆಲಸವನ್ನ ರಘುಕೋಟಿಯವರು ಮಾಡ್ತಾ ಇದ್ದಾರೆ. ನಾವು ಯಾಕೆ ನಮ್ಮ ಭಾಷೆಯ ಸೌಂದರ್ಯವನ್ನ ನಾವು ಒಂದು ಕಡೆ ಸೇರಿಸುವ ಕೆಲಸದಲ್ಲಿ ನಾವೆಲ್ಲರೂ ಕೂಡ ನಾವು ಭಾಗಿಯಾಗಬೇಕು. ಒಂದು ಭಾಷೆ, ಬರಹ, ಭಾವನೆ, ಬಣ್ಣ, ಭಾವೈಕ್ಯತೆ ಮತ್ತು ಬಂಧುತ್ವದ ಮುಖಾಂತರ ನಾವೆಲ್ಲ ಒಟ್ಟಾಗಬೇಕು. ನಾವು ಎಲ್ಲೋ ಒಂದು ಕಡೆ ನಮ್ಮ ಭಾಷೆಯನ್ನು ಕಳೆದುಕೊಂಡ್ರೆ ಇದಷ್ಟು ಅದರ ಹಿಂದೆ ಹೊರಟೋಗುತ್ತೆ. ನಾವು ಎಷ್ಟೋ ಪುರಾಣದ ಇತಿಹಾಸದ ಕಥೆಗಳನ್ನು ನಾವು ಓದಿಲ್ಲ, ನಾವು ನೋಡಿಲ್ಲ. ಅದು ನಮ್ಮ ಕನ್ನಡ ಭಾಷೆಯ ಮುಖಾಂತರ ಕಟ್ಟಿಕೊಟ್ಟಂತಹದ್ದು ಸಿನಿಮಾ ರಂಗ, ಕಿರುತೆರೆ ಮತ್ತು ಹಿರಿತೆರೆ. ಅದಕ್ಕೆ ಮುಂಚಿತವಾಗಿ ರಂಗಭೂಮಿಯ ಮುಖಾಂತರ, ಅದಕ್ಕೂ ಹಿಂದೆ ಬಯಲಾಟ, ಹರಿಕತೆ ಮುಖಾಂತರ ನಮ್ಮ ಭಾಷೆಯನ್ನು ಕಟ್ಟಿ ಬೆಳೆಸ್ತಾ ಹೋದ. ಏನು ಹಳಗನ್ನಡದಿಂದ ನಾವು ನಡುಗನ್ನಡಕ್ಕೆ ಬಂದು, ನಡುಗನ್ನಡದಲ್ಲಿ ನಾವು ವಚನ ಸಾಹಿತ್ಯ, ದಾಸ ಸಾಹಿತ್ಯದ ಮುಖಾಂತರ ಕನ್ನಡದ ಬೆಳವಣಿಗೆ ಸಮೃದ್ಧವಾಗಿ ಬೆಳೀತಾ ಬಂತು. ಈಗ ಹೊಸಗನ್ನಡದಲ್ಲಿ ನಾವೆಲ್ಲ ನಿಂತಿದ್ದೇವೆ. ಇಲ್ಲಿ ನವೋದಯ, ನವ್ಯ ಅಂತ ಹೇಳಿ ನಾವು ಸೇರ್ತಾ ಹೋಗ್ತೇವೆ. ಎಷ್ಟು ಸೊಗಸಾಗಿದೆ ನಮ್ಮ ಭಾಷೆ ಅಂತ ಹೇಳಿದರೆ, ಭಾಷೆಯೊಂದಿಗೆ ನಾವು ಆಟ ಆಡ್ತಾ ಹೋದರೆ ಬಹಳಷ್ಟು ವಿಷಯಗಳು ನಮಗೆ ಸಿಗ್ತಾ ಹೋಗ್ತವೆ. ಯಾರೋ ಒಬ್ಬ ಹಳ್ಳಿಯ ಹೆಂಗಸನ್ನ ಕೇಳಿದ್ರಂತೆ, ಜನಸಂಖ್ಯೆ ಯಾಕೆ ಕರ್ನಾಟಕ ಸುವರ್ಣ ಸಂಭ್ರಮದ 70ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಒಂದು ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡುವುದರ ನಿಟ್ಟಿನಲ್ಲಿ ಒಂದು ಉತ್ತಮವಾದಂಥ 23 ಮಂದಿಯನ್ನ ಆಯ್ಕೆ ಮಾಡಿದ್ವಿ. ಯಾಕಂದ್ರೆ ಒಂದೊಂದು ವ್ಯಕ್ತಿಗಳು ಸಹ ಅಮೂಲ್ಯವಾದಂಥ ಮುತ್ತುಗಳು. ಒಂದು ವ್ಯಕ್ತಿಗೆ ನಾವು ಹೇಗೆ ಗುರ್ತು ಮಾಡ್ಬೋದು, ಆ ವ್ಯಕ್ತಿನ ಹೇಗೆ ನಾವು ಒಂದು ಸನ್ಮಾನ ಮಾಡುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ನಮ್ಮದೇ ಆದಂಥ ಲೆಕ್ಕಾಚಾರದಲ್ಲಿ ನಾವು ಇದು ಮಾಡ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ನಮಗೆ ನಮ್ಮ ಆತ್ಮೀಯವಾಗಿ, ಯಾಕಂದ್ರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸಿ ಇವತ್ತು ಪೊಲೀಸ್ ಉಪ ಅಧೀಕ್ಷಕರ ಕಚೇರಿಯಲ್ಲಿ ಕ್ರೈಮ್ ಇಲ್ಲಿ ಕೆಲಸ ಮಾಡ್ತಾ ಇರುವಂತ ನಮ್ಮ ಸ್ವಾಮಿಯವರು, ಅವರು ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದಾರೆ. ಯಾಕಂದ್ರೆ ಅವ್ರದೇ ಆದಂಥ ಒಂದು ಸ್ಟೈಲ್ ಇದೆ, ಅವರು ಒಂದು ಜೋರಾದ ಚಪ್ಪಳೆ ಬಂದಿದೆ. ಹಾಗೆ ಒಂದು ವಿದ್ಯಾರ್ಥಿಗಳಿಗೆ ಒಂದು ರಾಜ್ಯ ಮಟ್ಟಕ್ಕೆ ಹೋಗಲು ಅನುವು ಮಾಡಿಕೊಟ್ಟು ಇವತ್ತು ಕಬಡ್ಡಿ ಮಟ್ಟದಲ್ಲಿ ಕಬಡ್ಡಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಬಿಂಬಿಸಿದಂಥ ವ್ಯಕ್ತಿ ನಮ್ಮ ಆತ್ಮೀಯ, ನನ್ನ ಗೆಳೆಯ, ನಾವು ಸ್ನೇಹಿತರು ಮತ್ತೆ ಒಂದೇ ತರಗತಿಯಲ್ಲಿ ಓದುವಂಥವರು ನಮ್ಮ ಪ್ರತಾಪ್ ಅವರು ಸಹ ನಾವು ಆಯ್ಕೆ ಮಾಡಿದ್ದೀವಿ. ಹಾಗೆ ನಮ್ಮ ಮತ್ತೊಬ್ಬರು ಆಯ್ಕೆ ಮಾಡುವಾಗ ಕನ್ನಡ ರಂಗದಲ್ಲಿ ತುಂಬಾ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸಿದಂತ ನಮ್ಮ ಮೀನಾಕ್ಷಿ ಮೇಡಮ್ ಅವರು ಸಹ ನಾವು ಕನ್ನಡ ರಾಜ್ಯೋತ್ಸವಕ್ಕೆ ಆಯ್ಕೆ ಮಾಡಿದ್ವಿ. ಹಾಗೆ ಕನ್ನಡ ಕಟ್ಟುವಂತ ನಿಟ್ಟಿನಲ್ಲಿ ಕನ್ನಡಕ್ಕೆ ಏನಾದರೂ ಒಂದು ಕೊಡುಗೆಯಾಗಿ ನೀಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡಿದಾಗ ಇವಾಗ ನಾವು ಶುಕ್ರವಾರ ಅಂತ ಹೇಳಿದ್ರೆ ನಮ್ಮ ಶುಕ್ರವಾರ ಅಂತಾರೆ. ಇದೇ ತರ ನಮ್ಮಮ್ಮ ಮಾತಾಡ್ತಾರೆ. ಇವಾಗಲೂ ಕೂಡ ಅಮ್ಮನೂ
ಹೋಗಿ ಫೋಟೋ ಮುಂದೆ ನಿಂತು ಪ್ರಾರ್ಥನೆ ಮಾಡ್ತಿದ್ದು. ಆಮೇಲೆ ಊಟ ಮಾಡುವಾಗ ನೆಲದ ಮೇಲೆ ಹತ್ತಿದ್ರೆ ನಾಲ್ಕೇನಲ್ಲಿ ಎತ್ತಿಸ್ತಾ ಇದ್ರು ನಮ್ಮಪ್ಪ. ಇವಾಗ ನಮ್ಮಪ್ಪ ಇಲ್ಲ, ತೀರ್ಕೊಂಡ್ಬಿಟ್ಟಿದ್ದಾರೆ. ಅಪ್ಪಗೆ 35 ವರ್ಷ ಇದ್ದಾಗ ತೀರ್ಕೊಂಡಿರೋದು. ನಾವೆಲ್ಲ 3 ಜನ ಮಕ್ಕಳು, ಒಬ್ಬ ನನ್ನ ತಮ್ಮ, 4 ಜನನ ಸಾಕ್ಲಿಕ್ಕೆ ನಮ್ಮಮ್ಮ ತುಂಬಾ ಕಷ್ಟಪಟ್ಟಿದ್ದಾರೆ. ಇಷ್ಟು ಹೀಗಿದ್ದೀವಿ ನಾವು ಅಂದ್ರೆ ಅಮ್ಮನ ಎದುರುಗಳಲ್ಲಿ ನೀವು ಕೂತಿದ್ದೀನಿ ಅಂತ ನಾನು ತುಂಬಾ ಅದೃಷ್ಟವಂತೆ. ಅಮ್ಮನ ಹಠ ಛಲ ಬದುಕು ನಮಗೆ ಕಟ್ಕೊಟ್ಟಿರೋದು. ಇವತ್ತು ನಾನು ಬೆಂಗಳೂರಲ್ಲಿ ಒಂದು ನಾಗರಬಾವಿನಲ್ಲಿ ಒಂದು ಮನೆ ತಗೊಂಡು 4 ಮನೆ 5 ಮನೆ ಬಾಳ್ಕೊಂಡು ಬಿಟ್ಕೊಂಡು ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿಕೊಂಡು ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಕೊಂಡು ನಾನು ಹಿಂಗಿದ್ದೀನಿ ಅಂದರೆ ಎಲ್ಲ ನಮ್ಮಮ್ಮನ ಹಠ ಛಲ. ಅಮ್ಮ ಯಾವ ಬೆರಳು ತೋರಿಸ್ದಾಗೆ ಬದುಕಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಇದುವರೆಗೂ ನಾನು ಒಬ್ರು ಬೆರಳು ತೋರಿಸ್ದಾಗೆ ನಾನು ಇದ್ದೀನಿ. ನಮ್ಮ ಬೆಂಗಳೂರಲ್ಲಿ ಕನ್ನಡ ಏನಾದರೂ ಮಾಡ್ತೀನಿ ಅಂದರೆ ರಕ್ಷಣಾ ವೇದಿಕೆ ಅವ್ರ ಕಡೆ ಇದೆ. ನಿಜವಾಗ್ಲೂ ನಾವಿವತ್ತು ಹೆಮ್ಮೆಯಿಂದ ಒಂದು MG ರೋಡ್ ಹೋಗಿ ಬ್ರಿಗೇಡ್ ರೋಡ್ ಹೋಗಿ ನಮ್ಗೆ ಏನಾದರೂ ಒಂದು ಪತ್ರ ಕಾಣಿಸ್ತಿದೆ ಅಂದರೆ ಅದು ಕನ್ನಡದಲ್ಲಿ ಕಾಣಿಸ್ತಿದೆ. ರಕ್ಷಣಾ ವೇದಿಕೆ ಅವರಿಂದ ಅವ್ರಿಗೆ ತುಂಬರದೇದ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಅಂದರೆ ನಾವೊಂದಷ್ಟು ಜನ ಕಲಾವಿದರು ಕೂತ್ಕೊಂಡು ಮಾತಾಡ್ತಿದ್ದೀವಿ ಅಂದರೆ ನಾವು ಕನ್ನಡದಲ್ಲಿ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ. ಇನ್ನು 4 ಜನ ಇರ್ತಾರೆ ನೋಡಿ, ಅವ್ರು ಇಂಗ್ಲೀಷಲ್ಲೇ ಮಾತಾಡ್ತಿರ್ತಾರೆ, ಬೇಕಂತಾನೆ ಮಾತಾಡ್ತಿರ್ತಾರೆ. ಸೊ ಎಷ್ಟೋ ಸರಿ ನಾನು ಜಗಳನೂ ಆಡಿದ್ದೀನಿ. ಸುಮ್ಮನೆ ಜಗಳ ಆದ್ರೆ ಪ್ರಯೋಜನ ಇಲ್ಲ. ಮನಸ್ತಾಪ ಪಡೋ ದಿನ ಅದೇ ಸೆಟ್ಟಲ್ಲಿ ನಾವು ಶೂಟಿಂಗ್ ಹೋಗ್ಬೇಕು. 24 ಗಂಟೆ ನಾವು ಮನೇಲಿರಲ್ಲ, ಶೂಟಿಂಗ್ ಸೆಟ್ಟಲ್ಲೇ ಇರ್ತೀವಿ. ಹಾಗಾಗಿ ಮುಂದೆ ಒಂದಿನ ಗೊತ್ತಾಗುತ್ತೆ ಕನ್ನಡದ ಇದು ಮಹತ್ವ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಏನು ಜಾಸ್ತಿ ನಾನು ಜಗಳ ಮಾಡಕ್ಕೆ ಹೋಗೋದಿಲ್ಲ. ಸೊ ವೇದಿಕೆ ಮೇಲೆ ಇರೋರಿಗೆಲ್ರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ. ಆಮೇಲೆ ಗುರೂಜಿ ಅವರು ಇಲ್ಲಿ ಅವರು ನಮ್ಮ ಕಡೆ ಎಲ್ಲ ಅವ್ರ ವಚನ ಆದ್ಮೇಲೆ ನಾವು ಯಾರು ಮಾತಾಡೋದಿಲ್ಲ. ನಮ್ಮ ಬೆಂಗಳೂರು ಕಡೆ ಎಲ್ಲ ಭಾಷಣ ಮಾಡೋದಿಲ್ಲ. ಸೊ ಇಲ್ಲಿ ಜನಗಳೆಲ್ಲ ಎದ್ದೋಗ್ಬಿಡ್ತಾರೆ ಅಂತೇಳಿ ಸೊ ಗುರೂಜಿ ಅವರು ಆದ್ಮೇಲೆ ನಾನು ಮಾತಾಡ್ತಿದ್ದೀನಿ. ಕ್ಷಮೆ ಇರಲಿ ಗುರೂಜಿ, ನಿಮ್ಮ ಪಾದಗಳಿಗೆ ವಂದಿಸ್ತಾ ಎಲ್ರಿಗೂ ಧನ್ಯವಾದಗಳು. ಆಮೇಲೆ ಕೊಡಗುಗೆ ಬಂದಿರೋದು ನನಗೆ ತುಂಬಾ ಹೆಮ್ಮೆ. ಯಾಕೆಂದ್ರೆ ಒಂದು ವಿಷಯ
ಬಾರಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಕೋಟಿ ಕುಶಾಲನಗರ. ನಾಪೋಕ್ಲು ಸಮೀಪದ ಬಲಮೇರಿ ಗ್ರಾಮದ ಮಹದೇವ ಕ್ರೀಡಾ ಮಂಡಳಿ ವತಿಯಿಂದ ಬಳಂಗಮೂಡಿ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಹಿಂದೂ ಕಪ್ ಹಗ್ಗ ಜಗ್ಗಾಟ ಸ್ಪರ್ಧೆ ಆಯೋಜಿಸಲಾಗಿತ್ತು. ನಾಪೋಕ್ಲು ಸಮೀಪದ ಬಲಬೇರಿ ಗ್ರಾಮದ ಮಹದೇವ ಕ್ರೀಡಾ ಮಂಡಳಿ ವತಿಯಿಂದ ಬಳಂಗಮೂಡಿ ಮೈದಾನದಲ್ಲಿ ಆಯೋಜಿಸಲಾಗಿದ್ದ ಜಿಲ್ಲಾ ಮಟ್ಟದ ಹಿಂದೂ ಕಪ್ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ ಈಶ್ವರ ಇಗ್ಗುತ್ತಪ್ಪ ತಂಡ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತು. ಈಶ್ವರ ಇಗ್ಗುತ್ತಪ್ಪ ತಂಡ ಪ್ರಶಸ್ತಿಯನ್ನ ಮುಡಿಗೇರಿಸಿಕೊಂಡಿತು. ಬಜರಂಗಿ ಯೂತ್ ಫ್ರೆಂಡ್ಸ್ ತಂಡ ರನ್ನರ್ ಅಪ್ ಪ್ರಶಸ್ತಿ ಗಳಿಸಿ ವಿಜೇತ ಈಶ್ವರ ಇಗ್ಗುತ್ತಪ್ಪ ತಂಡಕ್ಕೆ ಪ್ರಥಮ 20,000 ನಗದು ಹಾಗೂ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ಬಜರಂಗಿ ಯೂತ್ ಫ್ರೆಂಡ್ಸ್ ತಂಡಕ್ಕೆ ದ್ವಿತೀಯ ಸ್ಥಾನ, 15,000 ರು ನಗದು ಮತ್ತು ಟ್ರೋಫಿ ಹಾಗೂ ತೃತೀಯ ಸ್ಥಾನ ಪಡೆದ ಆದರ್ಶ ಯೂತ್ ಫ್ರೆಂಡ್ಸ್ ತಂಡಕ್ಕೆ 10,000 ರು ಮತ್ತು ಟ್ರೋಫಿಯನ್ನು ವಿತರಿಸಲಾಯಿತು. ಮಹಿಳೆಯರ ವಿಭಾಗದಲ್ಲಿ ಹಾತೂರು ಫ್ರೆಂಡ್ಸ್ ತಂಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿತು. ಕಿಗ್ಗಾಲು ಗ್ರಾಮದ ಚಾಮುಂಡೇಶ್ವರಿ ಮಹಿಳಾ ತಂಡ ರನ್ನರ್ ಅಪ್ ಪ್ರಶಸ್ತಿ ಗಳಿಸಿತು.
ವಿಜೇತ ಹಾತೂರ್ ಫ್ರೆಂಡ್ಸ್ ತಂಡಕ್ಕೆ 20,000 ನಗದು ಹಾಗೂ ಟ್ರೋಫಿ, ದ್ವಿತೀಯ ಸ್ಥಾನ ಪಡೆದ ಚಾಮುಂಡೇಶ್ವರಿ ಮಹಿಳಾ ತಂಡಕ್ಕೆ ದ್ವಿತೀಯ 15,000 ನಗದು ಮತ್ತು ಟ್ರೋಫಿ ಹಾಗೂ ತೃತೀಯ ಸ್ಥಾನ ಪಡೆದ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟ ತಂಡಕ್ಕೆ 10,000 ಮತ್ತು ಟ್ರೋಫಿಯನ್ನು ವಿತರಿಸಲಾಯಿತು. ಸಮಾರೋಪ ಸಮಾರಂಭದಲ್ಲಿ ಟ್ರೋಫಿ ದಾನಿ ಪೆಬ್ಬಟಂಡ ಪುಷ್ಪ ಪೆಮ್ಮಯ್ಯ ಮಾತನಾಡಿ, ಕ್ರೀಡೆ ಸಮಾಜದ ಸಾಮರಸ್ಯಕ್ಕೆ ಸಹಕಾರಿ ಎಂದರು. ಹಾಸನ ಅಬಕಾರಿ ಇಲಾಖೆಯ ಉಪವಿಭಾಗದ ಆಯುಕ್ತರಾದ ನಂಗಾರು ಸುಮಿತಾ ನಿಂಗರಾಜು ಮಾತನಾಡಿ, ಯುವಜನರು ಶಿಕ್ಷಣ ಪಡೆದು ಉತ್ತಮ ಉದ್ಯೋಗವನ್ನ ಸಂಪಾದಿಸಿಕೊಳ್ಳಬೇಕು ಎಂದರು. ಇದಕ್ಕೂ ಮುನ್ನ ಉದ್ಘಾಟನಾ ಸಮಾರಂಭದಲ್ಲಿ ಕ್ರೀಡಾ ಮಂಡಳಿ ಕಾರ್ಯದರ್ಶಿ ಬೊಳ್ಳಚಟೀರ ಜಯಂತಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭಾ ಕಾರ್ಯಕ್ರಮವನ್ನ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಹಾಗೂ ಗಾಳಿಯಲ್ಲಿ ಗುಂಡು ಹಾರಿಸುವುದರ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಲಾಯಿತು. ಮಹದೇವ ಕ್ರೀಡಾ ಮಂಡಳಿ ಅಧ್ಯಕ್ಷ ತೊತ್ತಿಯೆಂಡ ಬನ್ಸಿ ಚಿನ್ನಪ್ಪ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಪಾರಾಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪಾಡೆಯಿಂದ ಕಟ್ಟಿ ಕುಶಾಲಪ್ಪ, ಅಬಕಾರಿ ಇಲಾಖೆ ಶಿವಮೊಗ್ಗ ಉಪವಿಭಾಗ ಆಯುಕ್ತರಾದ ನಂಗಾರು ಸುಮಿತಾ ನಿಂಗರಾಜು, ಬಹುಮಾನ ಮತ್ತು ಟ್ರೋಫಿಗಳ ದಾನಿಗಳಾದ ಹೆಬ್ಬಾಟಂಡ ಪುಷ್ಪ ಪೆಮ್ಮಯ್ಯ, ಉದ್ಯಮಿ ಚೆನ್ನೈ ಗುಡ್ಡೇರ ಸತೀಶ್ ಶಂಭು, ಕಾಫಿ ಬೆಳೆಗಾರ ಕುಂದನ ದಯಾನಂದ, ಕಾಫಿ ಬೆಳೆಗಾರ ಚಂಗಡ ಗಣೇಶ್ ಸೋಮಯ್ಯ, ನಿವೃತ್ತ ಹವಲ್ದಾರ್ ಪೊನ್ನಚ್ಚನ ಮನುಮೋಹನ್, ಕ್ರೀಡಾ ಮಂಡಳಿ ಉಪಾಧ್ಯಕ್ಷ ಗುಡ್ಡೇರ ಲಕ್ಷು, ಸಹ ಕಾರ್ಯದರ್ಶಿ ಬೊಳ್ಳಚಟೀರ ಅಪ್ಪಚ್ಚ, ಬೊಳ್ಳಚಟೀರ ಅಚ್ಚಪ್ಪ, ಪದಾಧಿಕಾರಿಗಳು, ಸಮಿತಿ ಸದಸ್ಯರು ಹಾಗೂ ಕ್ರೀಡಾಭಿಮಾನಿಗಳು ಪಾಲ್ಗೊಂಡಿದ್ದರು. ಜಗ್ಗಾಟ ಸ್ಪರ್ಧೆ ಗ್ರಾಮೀಣ ಕ್ರೀಡಾಪಟುಗಳಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಹಾಗೂ ಪುರುಷರಿಗೂ ಹಾಗೂ ಮಹಿಳೆಯರಿಗೂ ಸಮಾನ ವೇದಿಕೆ ಒದಗಿಸುವ ಉದ್ದೇಶದಿಂದ ಹಾಗೂ ಗ್ರಾಮದ ಒಗ್ಗಟ್ಟು ಮತ್ತು ಒಟ್ಟಾಗಿ ಗೆಲ್ಲುವ ಸಂಸ್ಕೃತಿಯನ್ನು ಬಲಪಡಿಸುವ ಸಲುವಾಗಿ ಮೊಟ್ಟ ಮೊದಲ ಬಾರಿಗೆ ಮಹಾದೇವ ಕ್ರೀಡಾ ಮಂಡಳಿಯು ಜಿಲ್ಲಾ ಮಟ್ಟದ ಹಗ್ಗಜಗ್ಗಾಟ ಸ್ಪರ್ಧೆಯನ್ನು ಆಯೋಜಿಸಿದೆ. ನ್ಯೂಸ್ ಸಂಗಮಕ್ಕಾಗಿ ದುಗಳ ಸದಾನಂದ ನಾಪೋಕ್ಲು. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ದೇವಿಹಳ್ಳಿ ಗ್ರಾಮದಲ್ಲಿ 25 ಎಕರೆ ಸರ್ಕಾರಿ ಗೋಮಾಳ ಅಕ್ರಮವಾಗಿ ಒತ್ತುವರಿ ಮಾಡಲಾಗಿದೆ ಎಂದು ಛಲವಾದಿ ಸಂಘಟನೆ ಪ್ರಮುಖರು ಆರೋಪಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ದೇವಿಹಳ್ಳಿ ಗ್ರಾಮದಲ್ಲಿ ಸರ್ಕಾರಕ್ಕೆ ಸೇರಿದ ಸುಮಾರು 25 ಎಕರೆ ಗೋಮಾಳವನ್ನ ಅಕ್ರಮವಾಗಿ ಅಗೆದು ಸಮೆತಟ್ಟು ಮಾಡಿಸಲಾಗಿದ್ದು ಸರ್ಕಾರಕ್ಕೆ ವಂಚಿಸಲಾಗುತ್ತಿದೆ ಎಂದು ಛಲವಾದಿ ಸಂಘಟನೆಯ ಪ್ರಮುಖರು ಆರೋಪಿಸಿದ್ದಾರೆ. ಗೋಷ್ಠಿಯಲ್ಲಿ ಮಾತನಾಡಿದ ಛಲವಾದಿ ಸಂಘಟನೆ ತಾಲೂಕು ಉಪಾಧ್ಯಕ್ಷ ಮಲ್ಲಿಕಾರ್ಜುನ್, ದೇವಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 52, 53, 54, 55ರಲ್ಲಿ 25 ಎಕರೆಗೂ ಹೆಚ್ಚು ಪ್ರದೇಶದ ಸರ್ಕಾರಿ ಗೋಮಾಳವನ್ನ ಇದೇ ಗ್ರಾಮದ ಪುಟ್ಟಬೋವಿ ಅವರ ಮಗ ಹನುಮಂತ ಬೋವಿ ಎಂಬುವರು ಅಕ್ರಮವಾಗಿ ಯಂತ್ರ ಬಳಸಿ ಸಾಗುವಳಿಗೆ ಹೊರಟಿದ್ದಾರೆ. ಇವರಿಗೆ 2017-18ನೇ ಇಸವಿಯಲ್ಲಿ ಅಕ್ರಮ ಸಕ್ರಮದಲ್ಲಿ 6.9 ಎಕರೆ ಜಮೀನು ಮಂಜೂರಾಗಿದ್ದು, ಇದೇ ಅವಧಿಯಲ್ಲಿ ಇವರ ಸಹೋದರ ಶಿವಬೋವಿ ಎಂಬುವರಿಗೂ 4 ಎಕರೆ ಭೂಮಿ ಮಂಜೂರಾಗಿದೆ. ಈ ಭೂಮಿ ಮಂಜೂರಾತಿಯಲ್ಲಿ ಅಕ್ರಮ ನಡೆದಿದ್ದು, ಇದಕ್ಕೆ ರಾಜಸ್ವ ನಿರೀಕ್ಷಕ ಚಂದ್ರಶೇಖರ್, ಗ್ರಾಮ ಲೆಕ್ಕಾಧಿಕಾರಿ ಶೋಭಾ ರಾಣಿಯವರು ಕಾರಣವಾಗಿದ್ದು, ಇವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದೀಗ ಅಕ್ರಮವಾಗಿ ಗೋಮಾಳವನ್ನ ಸಾಗುವಳಿ ಮಾಡಲು ಹೊರಟಿರುವ ಹನುಮಂತ ಬೋವಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದಲ್ಲಿ ಬೇಲೂರಿನಿಂದ ಬೆಂಗಳೂರಿನವರೆಗೂ ವಿವಿಧ ಹಂತದಲ್ಲಿ ಹೋರಾಟ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದರು. ಇದೇ ಸಂದರ್ಭ ಛಲವಾದಿ ಸಂಘಟನೆ ಗೌರವ ಅಧ್ಯಕ್ಷ ಕುಮಾರ್, ಹಳೆಬೀಡು ಹೋಬಳಿ ಅಧ್ಯಕ್ಷ ನಾಗರಾಜ್, ದಲಿತ ಸಂಘರ್ಷ ಸಮಿತಿ ಪ್ರಮುಖ ಶಾಂತರಾಜು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ನಾಪೋಕ್ಲ ಸಮೀಪದ ಪಾರಾಣೆಯ ಜಿಎಂಪಿ ಶಾಲಾ ಆಟದ ಮೈದಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೆವಿಲಿಯನ್ ಕಟ್ಟಡದ ಉದ್ಘಾಟನೆಯನ್ನು ನೆರವೇರಿಸಲಾಯಿತು. ಪ್ರೇಕ್ಷಕರಿಗೆ ಅನುಕೂಲವಾಗಲೆಂದು ಪೆವಿಲಿಯನ್ ಕಟ್ಟಡದ ನಿರ್ಮಾಣವಾಗಿದ್ದು, ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಶಾಸಕರಾದ ಎಎಸ್ ಪೊನ್ನಣ್ಣ ತಿಳಿಸಿದರು. ನಾಪೋಕ್ಲ ಸಮೀಪದ ಪಾರಾಣಿಯ ಜಿಎಂಪಿ ಶಾಲಾ ಆಟದ ಮೈದಾನದಲ್ಲಿ ಶಾಸಕರ ಅನುದಾನದ 20 ಲಕ್ಷ ರುನಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೆವಿಲಿಯನ್ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿಯ ಗ್ರಾಮಾಂತರ ಕ್ರೀಡಾಕೂಟದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ಕ್ರೀಡೆಯ ಪ್ರೋತ್ಸಾಹಕ್ಕೆ ಹಾಗೂ ಕ್ರೀಡಾಪಟುಗಳ ಉತ್ಸಾಹ ಹೆಚ್ಚಿಸಲು ಪ್ರೇಕ್ಷಕರ ಅಗತ್ಯತೆ ಮುಖ್ಯ. ಕ್ರೀಡೆಯನ್ನ ವೀಕ್ಷಿಸಲು ಪ್ರೇಕ್ಷಕರಿಗೆ ಅನುಕೂಲವಾಗಲೆಂದು ಈ ಪೆವಿಲಿಯನ್ ಕಟ್ಟಡದ ನಿರ್ಮಾಣವಾಗಿದ್ದು, ಇದರ ಸದುಪಯೋಗವನ್ನ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಇದೇ ಸಂದರ್ಭ ತೆಂಗಿನಕಾಯಿ ಗುಂಡು ಹೊಡೆಯುವುದು, ಅದರ ಮೂಲಕ ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿಯ ಗ್ರಾಮಾಂತರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಇದಕ್ಕೂ ಮೊದಲು ಕ್ರೀಡಾ ಧ್ವಜಾರೋಹಣ ನೆರವೇರಿಸಿ ಬಳಿಕ ಗೌರವ ರಕ್ಷಾ ಪಥಸಂಚಲನ ಗೌರವ ವಂದನೆ ಸ್ವೀಕರಿಸಿದರು. ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿಯ ಅಧ್ಯಕ್ಷರಾದ ಮಚ್ಚಾಂಡ ಸಾಬುದೇವಯ್ಯ ಅವರ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಕ್ರೀಡಾ ಮಂಡಳಿಯ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಕ್ರೀಡಾಭಿಮಾನಿಗಳು ಉಪಸ್ಥಿತರಿದ್ದರು. 3ನೇ ವರ್ಷ ಈ ಕ್ರೀಡಾಕೂಟಕ್ಕೆ ಬರ್ತಾ ಇರುತ್ತದೆ.
ಪ್ರತಿ ವರ್ಷ ಕೂಡ ನೀವು ಬಹಳ ಒಂದು ಆನಂದದಿಂದ ನಡೀತಾ ಇರುವಂತಹ ಕಾರ್ಯಕ್ರಮ ಬಹಳ ಸುಂದರವಾಗಿ ತಾವೆಲ್ಲ ನಡೆಸ್ತಾ ಇದ್ದೀರ. ನಾನು ಕೊಡಗಿನ ಬಹುಶಃ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಬಹುತೇಕ ಎಲ್ಲ ಗ್ರಾಮಗಳಿಗೆ ಮೂಲೆಗಳಿಗೆ ಕೂಡ ಪ್ರವಾಸ ಮಾಡಿದ್ದೀನಿ. ಆದರೆ ಈ ರೀತಿಯಾದಂತಹ ವಿಶೇಷವಾದಂತಹ ಗ್ರಾಮಗಳಲ್ಲಿ ಹೋಗುವಂತ ಕ್ರೀಡಾಕೂಟವನ್ನು ನೋಡಲಿಲ್ಲ. ಮತ್ತೆ ಇವತ್ತು ತಾವೇನು ಪಥಸಂಚಲನವನ್ನ ಮಾಡಿದ್ದೀವಿ, ನನ್ನ ಅನಿಸಿಕೆ ನೋಡ್ತಾ ಇದ್ದೀವಿ. ಬಹುಶಃ ರಿಪಬ್ಲಿಕ್ ಡೇ ಪರೇಡ್ ನೋಡದೆ ನಿಲ್ಲಿಸ್ತೀವಿ. ಎಲ್ಲ ರೀತಿಯ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ನೋಡಲಿಕ್ಕೆ ಬಹಳ ಸುಂದರವಾಗಿತ್ತು, ಸೊಗಸಾಗಿ ಕೂಡ ಇತ್ತು ಅಂತ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕ್ರೀಡಾಕೂಟ ಮೊದಲನೇ ಬಾರಿಗೆ ನನ್ನ ಕರೆದ ಸಂದರ್ಭದಲ್ಲಿ ಮೈದಾನದ ಅಭಿವೃದ್ಧಿಗೆ ಮತ್ತು ಇಲ್ಲಿ ಇರುವಂತಹ ಈ ಒಂದು ಕಟ್ಟಡ ಅವತ್ತು ಬಹಳ ದುಸ್ಥಿತಿಯಲ್ಲಿತ್ತು. ಅದರ ನಿರ್ಮಾಣಕ್ಕೆ ಸಹಕಾರವನ್ನು ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದೆ. ಆಗ ಬಹುಶಃ ನಾನು ಶಾಸಕನಾಗಿದ್ದೇನೆ, ಶಾಸಕನಾದ ಮೊದಲನೇ ವರ್ಷ. ಅದರಂತೆ ಸಾಧಾರಣವಾಗಿ ಕೊಟ್ಟ ಮಾತಿನಂತೆ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕಳೆದ 2 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಕೂಡ ಅದೇ ರೀತಿ ಮಾಡಿದ್ದೇನೆ ಅಂತ ನನಗೆ ಖುಷಿಯಾಯಿತು. ನಾವು ಅದನ್ನು ಗುರುತಿಸಿ ನನಗೆ ಗೌರವವನ್ನು ಸಲ್ಲಿಸಿದ್ದೀರಿ. ಬಹಳ ವಿನಯಪೂರ್ವಕವಾಗಿ ಅದನ್ನು ಸ್ವೀಕರಿಸಿ, ನಿಮ್ಮ ಆಶೀರ್ವಾದವನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಶರೀ ಅವರು, ದಿಲ್ಲು ಅವರೆಲ್ಲ ಹಿರಿಯರು, ನಮ್ಮ ಅಧ್ಯಕ್ಷರು ಇನ್ನಷ್ಟು ಬೇಡಿಕೆಗಳು ಇಟ್ಟಿದ್ದಾರೆ. ಆದಷ್ಟು ಅದನ್ನು ಪೂರೈಸುವಂತ ಪ್ರಯತ್ನವನ್ನು ಮಾಡ್ತೀವಿ ಭರವಸೆ ಅಂತ. ಎರಡನೆಯ ತಂಡವಾದಂತಹ ಬಲಮುರಿ ಶ್ರೀಯುತ ಗೋತ್ತಂಡ ಸಾಕಣ್ಣನವರು ಅತಿಥಿ ವರ್ಗೀಯರಿಗೆ ಶಿಸ್ತುಬದ್ಧವಾದಂತಹ ಒಂದು ನಡುಗೆಯೊಂದಿಗೆ ಧ್ವಜವಂದನೆಯನ್ನ ನೀಡ್ತಾ ಇದ್ದಾರೆ. ಹಾಗೆಯೇ ಮೂರನೆಯ ತಂಡ ಭಾವನೆ ಶ್ರೀಯುತ ಪುಟ್ಟಣ ನವೀನ್ ರವರು ಧ್ವಜವಂದನೆಯನ್ನ ಅತಿಥಿ ವರ್ಗೀಯರಿಗೆ ನೀಡ್ತಾ ಇದ್ದು ಶಿಸ್ತುಬದ್ಧವಾದಂತಹ ನಡಿಗೆಯೊಂದಿಗೆ ಹಿರಿಯರು ಕಿರಿಯರು ಇದರಲ್ಲಿ ಪಾಲ್ಗೊಂಡು ತಮ್ಮ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ನಾಲ್ಕನೆಯದಾಗಿ ಕಿರಂದಾಡು ತಂಡ ಶ್ರೀಯುತ ಅನ್ನೀರ ಈರಪ್ಪನವರು ತಮ್ಮ ಧ್ವಜವಂದನೆಯನ್ನು ಅತಿಥಿ ವರ್ಗೀಯರಿಗೆ ನೀಡ್ತಾ ಇದ್ದು ತಂಡದ ಗಣ್ಯರು ಸಹ ಈ ಒಂದು ಪಥಸಂಚಲನದಲ್ಲಿ ಪಾಲ್ಗೊಂಡಿರುತ್ತಾರೆ. ಹಾಗೆ ಕೈಕಾಡು ತಂಡ ನಾಯಕಂಡ ಕುಂಜನವರ ಒಂದು ನೇತೃತ್ವದಲ್ಲಿ ಈ ಧ್ವಜವಂದನೆಯನ್ನ ಅತಿಥಿ ವರ್ಗೀಯರಿಗೆ ನೀಡ್ತಾ ಇದ್ದು ತಮ್ಮ ಹಿರಿಯ ಕಿರಿಯ ಎಲ್ಲ ನಮ್ಮ ಊರಿನ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕುಶಾಲನಗರ ತಾಲೂಕಿನ ಕೂಡಿಗೆ ವೃತ್ತದಲ್ಲಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕನ್ನಡ ಪರ ಸಂಘಟನೆಗಳ ಆಶಯದಲ್ಲಿ ಕೂಡಿಗೆ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ BA ದಿನೇಶ್ ಧ್ವಜಾರೋಹಣ ನೆರವೇರಿಸಿದರು. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಕುಶಾಲನಗರ ತಾಲೂಕಿನ ಕೂಡಿಗೆ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಕನ್ನಡ ಧ್ವಜಾರೋಹಣವನ್ನ ನೆರವೇರಿಸಿದ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ BA ದಿನೇಶ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಕೊಡಗು ಜಿಲ್ಲೆಯ ಜನತೆಯ ಕನ್ನಡದ ಮೇಲಿನ ಅಭಿಮಾನವೇ ಕಾರಣ. ಪ್ರತಿಯೊಂದು ಮನೆಯಲ್ಲಿಯೂ ಪೋಷಕರು ಕನ್ನಡದ ಮೇಲಿನ ಅಭಿಮಾನದಿಂದ ತಾವು ಆಡುವ ಭಾಷೆಯನ್ನ ಕನ್ನಡದಲ್ಲಿ ಆಡಬೇಕು ಮತ್ತು ತಮ್ಮ ಮಕ್ಕಳಿಗೆ ಕನ್ನಡವನ್ನೇ ಕಲಿಸಬೇಕು ಹಾಗೂ ಕನ್ನಡವನ್ನ ಬೆಳೆಸಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪ್ರವೀಣ್ ಶೆಟ್ಟಿ,
ಕರವೇ ಜಿಲ್ಲಾಧ್ಯಕ್ಷ ದೀಪಕ್ ಕನ್ನಡಿಗ ಮಾತನಾಡಿ 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಶ್ರೀಮಂತ ಭಾಷೆ. ಕನ್ನಡ ಬಿಟ್ಟು ಬದುಕುವ ಇಂದಿನ ಪರಿಸ್ಥಿತಿಯನ್ನ ಕನ್ನಡಿಗರು ಖಂಡಿಸಬೇಕಿದೆ. ಎಲ್ಲೆಡೆ ಕನ್ನಡದ ಕಹಳೆ ಮೊಳಗಬೇಕಿದೆ. ಕನ್ನಡ ಪರ ಸಂಘಟನೆಗಳು ಅನ್ಯಾಯದ ವಿರುದ್ಧ ಸದಾ ಹೋರಾಡುವ ಮನಸ್ಥಿತಿ ಹೊಂದಿರುವುದು ಶ್ಲಾಘನೀಯ ಸಂಗತಿ ಎಂದರು. ನಂತರ ಭುವನೇಶ್ವರಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಮಾತನಾಡಿದ ಸಾಹಿತಿ ಭಾರದ್ವಾಜ್ಗೆ ಆನಂದ ತೀರ್ಥ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸರ್ಕಾರ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಮತ್ತಷ್ಟು ಯೋಜನೆಗಳನ್ನು ರೂಪಿಸಬೇಕು. ದೇಶೀಯ ಭಾಷೆಗಳಲ್ಲಿ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ. ಇದು ಕನ್ನಡಿಗರಿಗೆ ಹೆಮ್ಮೆ ತರುವ ವಿಷಯವಾಗಿದೆ. ಕನ್ನಡ ಭಾಷೆ ಅತ್ಯಂತ ಶ್ರೀಮಂತ ಭಾಷೆಯಾಗಿದೆ ಎಂದು ಕರೆ ನೀಡಿದರು. ನಂತರ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ ನಿವೃತ್ತ ಶಿಕ್ಷಕ ಊರ ನಾಗೇಶ್ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೂಡಿಗೆ ಮೊರಾರ್ಜಿ ವಸತಿ ಶಾಲೆಯ ಮುಖ್ಯ ಶಿಕ್ಷಕಿ ಭಾರತಿ, ಪತ್ರಕರ್ತರಾದ ಎಚ್.ಎಂ. ರಘುಕೋಟಿ ಅವರು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಅನೇಕ ಮಹನೀಯರನ್ನ ಸನ್ಮಾನಿಸಲಾಯಿತು. ಕೂಡಿಗೆ ಶಕ್ತಿ ವೃದ್ಧಾಶ್ರಮದ ವ್ಯವಸ್ಥಾಪಕ ಚಂದ್ರು, ಕಣಿವೆ ಗ್ರಾಮದ ನಾಟಿ ಔಷಧಿ ಪರಿಣಿತ ಮಂಜುನಾಥ್, ರೈತ ಮುಖಂಡ ಕೂಡಿಗೆಯ ಚಾಮೇಗೌಡ, ಕೂಡಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಶಿಕ್ಷಕ ನಾಗಪ್ಪ, ಕೂಡಿಗೆ ಆಸ್ಪತ್ರೆಯಲ್ಲಿ ಹಲವು ವರ್ಷಗಳಿಂದ ದುಡಿದು ನಿವೃತ್ತಿಗೊಂಡ ಹೈದರಾಲಿ, ಕೂಡಿಗೆ ಗ್ರಾಮ ಪಂಚಾಯಿತಿ ಪೌರ ಕಾರ್ಮಿಕರಾದ ಮಂಜುನಾಥ್ ಹಾಗೂ ಆನಂದ್ ರವರ ಸೇವೆ ಪರಿಗಣಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಕನ್ನಡದ ಕಿರುತೆರೆ ಹಾಗೂ ಹಿರುತೆರೆ ಕಲಾವಿದೆ ಎಚ್.ಎಂ. ಮೀನಾಕ್ಷಿ, ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಬಿ.ಎ. ದಿನೇಶ್, ಪ್ರವೀಣ್ ಶೆಟ್ಟಿ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ದೀಪಕ್ ಕನ್ನಡಿಗ, ಕೂಡಿಗೆ ಬಸವೇಶ್ವರ ಹಾಗೂ ದಂಡಿನಮ್ಮ ದೇವಾಲಯ ಸಮಿತಿ ಅಧ್ಯಕ್ಷ ಚಂದ್ರು, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ನಿರ್ದೇಶಕ ಸುನಿಲ್ ರಾವ್, ಕಾರ್ಯಕ್ರಮ ಸಂಘಟಕ ಕೂಡಿಗೆ ಗಣೇಶ್, ಕರವೇ ಜಿಲ್ಲಾ ಗೌರವ ಅಧ್ಯಕ್ಷ ಚಂದ್ರು, ಸಂಚಾಲಕ ಗೋವಿಂದರಾಜ್ ದಾಸ್, ಕಾರ್ಯಕ್ರಮ ಸಂಘಟಕ ಶೇಖರ್, ಸತೀಶ್, ಶ್ರುತಿ, ಅನಸೂಯ, ಕಾವ್ಯ, ಜಯಶ್ರೀ, ಸರಳ ರಾಮಣ್ಣ, ನಿರ್ಮಲಾ ಸೇರಿದಂತೆ ಕರವೇ ವಿವಿಧ ಘಟಕಗಳ ಪದಾಧಿಕಾರಿಗಳು, ಸ್ಥಳೀಯ ಉದ್ಯಮಿಗಳು, ಆಟೋ ಚಾಲಕರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಕೂಡಿಗೆ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ರಾಷ್ಟ್ರಗೀತೆ ನೆರವೇರಿಸಿದರು ಮತ್ತು ಎಲ್ಲರಿಗೂ ಸ್ವಾಗತವನ್ನ ಶಿವರಾಮೇಗೌಡ ಕರ್ನಾಟಕ ರಕ್ಷಣಾ ವೇದಿಕೆ ಸಂಚಾಲಕರಾದ ಗೋವಿಂದರಾಜ್ ದಾಸ್ ಎಲ್ಲರನ್ನ ಸ್ವಾಗತಿಸಿದರು. ದಾಸ್ ಅವರಿಗೆ ಅಭಿನಂದಿಸುತ್ತಾ ನನ್ನ ಎಲ್ಲಾ ಕನ್ನಡ ಕಟ್ಟಾಳು ಮುಂದಿನ ಹೋರಾಟಕ್ಕೆ ಸಜ್ಜಾಗಿ ಎಲ್ಲಿ ಅನ್ಯಾಯ ನಡೀತದೆ, ಎಲ್ಲಿ ಭ್ರಷ್ಟಾಚಾರಗಳಿದ್ದಾರೆ ಅವ್ರಿಗೆಲ್ಲ ಸಡೆ ಬಡಿಯುತ್ತಾ ಮುಂದಿನ ಹೆಜ್ಜೆಯನ್ನು ಇಡಬೇಕು ಅಂದ್ಬಿಟ್ಟು ನಾನು ಈ ಕೂಡಿಗೆಯಲ್ಲಿ ಕನ್ನಡೋತ್ಸವನ ಆಚರಣೆ ಮಾಡ್ತಕ್ಕಂಥ ಎಲ್ಲ ನನ್ನ ಕನ್ನಡಿಗರಿಗೆ ಮನವಿ ಮಾಡ್ತಾ ಇದ್ದೀನಿ. ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗಬೇಕು, ಎಲ್ಲ ಕನ್ನಡಿಗರು ಸಜ್ಜಾಗಬೇಕು ಅಂತ ಕೇಳ್ಕೊತಾ ಎಲ್ಲರಿಗೂ ವಂದಿಸ್ತಾ ಇದ್ದೀನಿ. ಒತ್ತಾಸೆಗೆ ಕರ್ನಾಟಕ ರಾಜ್ಯವೆಂದು ಮರುನಾಮಕರಣವಾಯಿತು. ಅಲ್ಲಿಂದ ಇಲ್ಲಿವರೆಗೆ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 2 ರಿಂದ 2.5 ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆ ಜಗತ್ತಿನ ಶ್ರೀಮಂತ 20 ಭಾಷೆಗಳಲ್ಲಿ ಒಂದು ಅಂತ ಹೇಳಲಿಕ್ಕೆ ನಿಜಕ್ಕೂ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಅನ್ನಿಸ್ತದೆ. ಹೇಳದಂತೆ ಬರೀಲಿಕ್ಕೆ ಮತ್ತು ಬರದಂತೆ ಓದಲಿಕ್ಕೆ ಆಗ್ತಕ್ಕಂಥ ಜಗತ್ತಿನ ಏಕೈಕ ಭಾಷೆ ಏನಾದರೂ ಇದ್ರೆ ಅದು ಕನ್ನಡ. ಜೊತೆಗೆ 1964ರಿಂದ ಏನು ರಾಜ್ಯದಲ್ಲಿ ದೇಶದಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳು ಪ್ರಾರಂಭವಾಯಿತು. ಆಗಿನ ನಂತರದಲ್ಲಿ ಕನ್ನಡಿಗರ ಸಾಧನೆ ಅದರಲ್ಲಿ ಎದ್ದು ನಿಂತಿರ್ತಕ್ಕಂಥದ್ದು. ಸುಮಾರು 8 ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದೆ. ಆದರೆ ಇವತ್ತು ಹಳ್ಳಿಗಳ ಹೊರತುಪಡಿಸಿ ನಗರ ಪ್ರದೇಶಗಳು ಕನ್ನಡ ವಿಚಾರವನ್ನ ಬಹುತೇಕರು ಬಿಟ್ಟು ಬದುಕುವಂತ ವ್ಯವಸ್ಥೆ ಆಗ್ತಾ ಇದೆ. ಕನ್ನಡಿಗರು ಇಂತಹ ವಿಚಾರಗಳನ್ನ ಪ್ರಬಲವಾಗಿ ಖಂಡಿಸುವ ಕೆಲಸಗಳನ್ನ ಮಾಡಬೇಕಾಗ್ತದೆ. ಜೊತೆಗೆ ಏನು ಬೆಂಗಳೂರಲ್ಲಿ ಕಳೆದ 2-3 ವರ್ಷಗಳಿಂದ ಕನ್ನಡದ ಕ್ರಾಂತಿ ಏನು ಆಗಿದೆ, ಈ ಒಂದು ಹೋರಾಟಗಳಲ್ಲಿ ಏನು ಕನ್ನಡದ ನಾಮಫಲಕದ ಹೋರಾಟ ಏನಿದೆ, ಸುಗ್ರೀವಾಜ್ಞೆಯ ಮುಖಾಂತರ ಭಾಷಾವಾರು ಪ್ರಾಂತ್ಯ ಆಯ್ತು, ಅದೆಲ್ಲ ಕೇಳೋದಿಕ್ಕೆ ನಾವ್ ಯಾವಾಗ್ಲೂ ಕೇಳ್ಕೊಂಡು ಬಂದಿರ್ತೀವಿ. ಆದ್ರೆ ನಾನು ಕನ್ನಡ ನುಡಿಯ ಬಗ್ಗೆ, ಕನ್ನಡ ಬಾವುಟದ ಬಗ್ಗೆ ಒಂದೆರಡು ಇನ್ಫಾರ್ಮೇಶನ್ಸ್ ನ ಕೊಡ್ತೀನಿ. ನಮ್ಮ ಕನ್ನಡ ನುಡಿ ಎಷ್ಟು ಚಂದ ಅಂದ್ರೆ ಅದು ಒಂದು ಪರಂಪರೆ. ಅದಕ್ಕೆ ತನ್ನದೇ ಆದಂತಹ ಲಿಪಿ ಇದೆ, ಅದಕ್ಕೆ ತನ್ನದೇ ಆದಂತಹ ವ್ಯಾಕರಣ ಇದೆ. ದೊಡ್ಡದಾದಂತಹ ಒಂದು ವ್ಯಾಕರಣ ಸಮೂಹವನ್ನ ನಮ್ಮ ಕನ್ನಡ ಭಾಷೆ ಹೊಂದಿದೆ.
ಹೌದಲ್ವಾ? ದಿನಕರ ದೇಸಾಯಿ ಹೇಳ್ತಾರೆ, ಕನ್ನಡ ಓ ನನ್ನ ಕನ್ನಡ ನೀನೆಷ್ಟು ಚಂದ, ಹೇಗೆ ಗೀಚಿದರೂ ಆಗುವುದು ಶ್ರೀಗಂಧ ಅಂತ. ಹೌದಲ್ವಾ? ಸರ್ ಹೇಳಿದ್ರು, ನಾವ್ ಏನು ಹೇಳ್ತೀವಿ ಅದನ್ನೇ ಬರಿತೀವಿ. ನಾನು ಇಂಗ್ಲಿಷ್ ಹೇಳ್ತೀನಿ PUT ಪುಟ್ ಏನ್ ಹೇಳ್ತೀವಿ? PUT ಪುಟ್ ಅಂತ ಹೇಳ್ತೀವಿ, ಹೌದಾ? CUT ಕಟ್ ಅಂತೀವಿ, ಯಾಕೆ ಪುಟ್ ಅನ್ನಲ್ಲ? ಹೌದಲ್ವಾ? ಅಂದ್ರೆ ಕನ್ನಡ ಭಾಷೆ ಏನಿದೆ ಅಂದ್ರೆ ನಾವು ಏನು ಹೇಳಿದ್ದನ್ನ ಬರೆಯುವಂಥದ್ದು ಅಥವಾ ಬರೆದದನ್ನ ನಾವು ಹೇಳುವಂತಹ ಒಂದು ವೈಜ್ಞಾನಿಕ ಭಾಷೆ. 2008ರಲ್ಲಿ ಹೋರಾಟದ ಫಲವಾಗಿ ಏನಾಯ್ತು ಅಂದ್ರೆ ಕನ್ನಡನ ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಕ್ತು. ಕನ್ನಡಕ್ಕೆ ಒಂದು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ ಮೇಲೆ ಕನ್ನಡ ಹೆಚ್ಚಾಗಿ ನಾವು ಬಳಸೋದಿಕ್ಕೆ ನಾವು ಪ್ರಯತ್ನಿಸ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ, ಎಲ್ಲರ ಹತ್ರ ನೋಟಿರುತ್ತಲ್ವಾ, ಕನ್ನಡ ಎಷ್ಟನೇ ಸ್ಥಾನದಲ್ಲಿದೆ? 4ನೇ ಸ್ಥಾನದಲ್ಲಿದೆ. ನಾವು ನಿಜ ಗ್ರೇಟ್ ಅಲ್ಲ? ಸುಮಾರು 15 ಭಾಷೆಗಳು ನಾವು ಉಪಯೋಗಿಸುವಂತಹ ದುಡ್ಡಿನ ನೋಟಲ್ಲಿದೆ, ಆದ್ರೆ ನಮ್ಗೆ ಕನ್ನಡ ಅದರಲ್ಲಿ 4ನೇ ಪ್ಲೇಸ್ ಅಲ್ಲಿದೆ. ಇನ್ನ ಈಗ ಬೂಕರ್ ಪ್ರಶಸ್ತಿ ಬಂದಿದೆ, ಮತ್ತೆ ಅನೇಕ ಒಂದು ವಿಕಿಪೀಡಿಯಾದಲ್ಲಿ ಕನ್ನಡ ಲ್ಯಾಂಗ್ವೇಜ್ ಅನ್ನ ಸೇರಿಸಿದ್ದಾರೆ. ಮತ್ತೆ ಕನ್ನಡಕ್ಕೆ ತನ್ನದೇ ಆದಂತಹ ಸ್ಥಾನಮಾನ ಇದೆ, 2000 ವರ್ಷದ ಇತಿಹಾಸ ಇದೆ, 8 ಜ್ಞಾನಪೀಠ ಪ್ರಶಸ್ತಿ ಇದೆ. ಎಷ್ಟೊಂದು ವಿಶೇಷತೆಗಳು ನಾವು ಕನ್ನಡದಲ್ಲಿ ಕಾಣ್ತೀವಿ ಅಂದ್ರೆ GP ರಾಜರತ್ನಂ ಒಂದ್ ಕಡೆ ಹೇಳ್ತಾರೆ, ಅವರು ಕನ್ನಡದ ಅಭಿಮಾನಿಗಳು. ಅವ್ರು ಹೇಳ್ತಾರೆ ಒಂದ್ ಕಡೆ, ಜೊತೆಗೆ ಉತ್ತಮ ಶಿಕ್ಷಕರು. ನಿಮ್ಗೆಲ್ರಿಗೂ ಈಗ ಅರ್ಥ ಆಯ್ತು, ನನಗೂ ಕೂಡ ಬಹಳ ಗೊಂದಲ ಐತಿ, ಈಗಲೇ ಅರ್ಥ ಆಗಿದೆ. ಶಿಕ್ಷಕರು ಬೋಧನೆಗೂ ಭಾಷಣಕ್ಕೂ ಏನು ವ್ಯತ್ಯಾಸ ಅಂತ ಇವಾಗ ನನಗೆ ಒಂದಷ್ಟು ಕ್ಲಾರಿಫಿಕೇಶನ್ ಅಂದ್ರೆ ಸಿಕ್ತು. ಶಿಕ್ಷಕರು ಬೋಧನೆ ಮಾಡ್ಬೇಕಾದ್ರೆ 100% ಎಲ್ರಿಗೂ 100ಕ್ಕೆ 100 ಭಾಗ ಅರ್ಥ ಆಗ್ಬೇಕು. ಭಾಷಣಕಾರರು ಭಾಷಣ ಮಾಡ್ಬೇಕಾದ್ರೆ ಯಾರು ಬೇಕಾದ್ರೂ ಕೇಳ್ಬೋದು, ಯಾರು ಬೇಕಾದ್ರೂ ಕೇಳ್ದೇನೆ ಇರ್ಬೋದು, ಬೇಕಾದನ್ನು ಕಿವಿಗೆ ಇಟ್ಕೋಬಹುದು, ಬೇಡದನ್ನು ಹೊರಗಡೆ ಬಿಡ್ಬೋದು. ಕನ್ನಡದ ಸೌಂದರ್ಯ ಮತ್ತು ಅದರ ಸುಮಧುರ ಅಂತ ಹೇಳ್ತೀವಲ್ಲ, ಆ ಭಾಷಾ ಜ್ಞಾನ ಮತ್ತು ಆ ಸುಮಧುರ ಕಂಠ ಸೇರಿ ಇಲ್ಲಿ ಒಂದು ಬೋಧನೆಯಲ್ಲಿ ಮುಳುಗ್ತು. ಇಷ್ಟು ಸಾಕು ಕನ್ನಡನ ಬೆಳೆಸಲಿಕ್ಕೆ ಎಲ್ಲರ ಸಾಗೋದಿಲ್ಲ. ಏಕೆಂದ್ರೆ ಕನ್ನಡ ಹುಟ್ಟಿದ್ದ ಹಾಗೆ ಸದಾ ಹರಿಯುವ ನೀರಂತೆ ಕನ್ನಡ ಹರಿಯುತ್ತಿರುತ್ತದೆ. ಯಾಕಂದ್ರೆ ಪ್ರತಿಯೊಬ್ಬರು ಸಹ ಕನ್ನಡನ ಎಷ್ಟು ಬಳಕೆ ಮಾಡ್ತೀವಿ ಅಂದ್ರೆ ಕನ್ನಡದ ಅಕ್ಷರಗಳೇ ಮುಖ್ಯ ಕಾರಣವಾಗ್ತದೆ. ಯಾಕಂದ್ರೆ ಎಷ್ಟೋ ಜನ ಕನ್ನಡ ಮಾತಾಡಕ್ಕೆ ನಾಚಿಕೆ ಪಡ್ತಾರೆ. ಕನ್ನಡ ಮಾತಾಡಬೇಕಾ ಬೇಡವಾ, ನಾನು ನನ್ನ ಮಕ್ಕಳಿಗೆ ಇಂಗ್ಲಿಷನ್ನೇ ಪಾಠ ಮಾಡಿದ್ರೆ ಒಳ್ಳೆಯದನ್ನ, ನಾನು ಇಂಗ್ಲಿಷ್ ಬಿಟ್ಟು ಬೇರೆ ಭಾಷೆನ ನಾನು ಮಾತಾಡಿದ್ರೆ ಮಕ್ಕಳಿಗೆ ಅದು ಅರ್ಥ ಆಗ್ಬೋದಾ ಅನ್ನುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾರೆ. ಯಾಕಂದ್ರೆ ಇಂಗ್ಲಿಷು ಬೇಕು, ಕನ್ನಡನೂ ಬೇಕು. ಯಾಕಂದ್ರೆ ಇವತ್ತು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ನಾವು ಹೋದಾಗ, ಯಾವುದೇ ಒಂದು ಉದ್ಯೋಗ ಹರಿಸಿ ಹೋದಾಗ ಮೊದಲನೇಗೆ ಅಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷಿನ ಹೆಚ್ಚಿನ ಒತ್ತು ಕೊಡ್ತಾ ಇದ್ದಾರೆ. ಯಾವುದೇ ಒಂದು ಅಪ್ಲಿಕೇಶನ್ ಇರ್ಬೋದು, ಯಾವುದೇ ಒಂದು ಇಂಟರ್ನೆಟ್ ಇರ್ಬೋದು, ಯಾವುದೇ ಸ್ಥಳಗಳು ಹೋದಾಗ ಹೆಚ್ಚಿನ ಅಂಶಗಳು ಇಂಗ್ಲಿಷ್ ಬಳಕೆನೇ ಹೆಚ್ಚಾಗಿದೆ. ಕನ್ನಡನ ನಾವು ಹೆಚ್ಚು ಬಳಕೆ ಮಾಡಿದಾಗ ಮಾತ್ರ ಕನ್ನಡ ಬಳಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಾವು ಯಾವುದೇ ಒಂದು ಬ್ಯಾಂಕ್ಗಳಿಗೆ ಹೋದಾಗ ಹಿಂಭಾಗದಲ್ಲಿ ಕನ್ನಡನೂ ಇರ್ತದೆ, ಆದ್ರೆ ನಾವು ಕನ್ನಡ ಇರೋದನ್ನ ಗಮನಿಸೋದಿಲ್ಲ. ನಾವು ಇಂಗ್ಲಿಷ್ನೇ ಈಸಿಯಾಗಿ ಟಿಕ್ ಮಾಡ್ತಾ ಅದಕ್ಕೆ ಬೇಕಾದಂತ ರೀತಿಯಲ್ಲಿ ಅಕ್ಷರಗಳನ್ನ ಬರೀತಾ ಹೋಗ್ತೀವಿ. ಯಾಕಂದ್ರೆ ಒಂದೊಂದು ಮಾತುಗಳು ಸಹ ಒಂದು ಅಮೂಲ್ಯವಾದಂತ ಮುತ್ತುಗಳ ರೀತಿಯಲ್ಲಿ ಇರಬೇಕು. ಯಾಕಂದ್ರೆ ತುಂಬಾ ಜನ ಇದ್ದಾರೆ, ಯಾರೋ ಒಬ್ಬ ಒಂದು ವ್ಯಕ್ತಿ ಒಂದು ಸಣ್ಣ ತಪ್ಪು ಮಾಡಿದಾಗ ಅದನ್ನ ನಾನೇನೋ ಸಾಧನೆ ಮಾಡ್ಬಿಟ್ಟಿದ್ದೀನಿ, ಆ ವ್ಯಕ್ತಿ ಬಗ್ಗೆ ನಾನು ಆ ವ್ಯಕ್ತಿನ ಆ ವಿಡಿಯೋನ ವೈರಲ್ ಮಾಡ್ಬಿಟ್ರೆ ನಾನು ದೊಡ್ಡ ವ್ಯಕ್ತಿ ಸೇರಿಸಿ ಅಂತ. ಯಾವಾಗ ನಮ್ಮ ಬದುಕು ವೇಗ ಹೆಚ್ಚಾಗ್ತಾ ಹೋಯ್ತೋ ಆಗ ಬರೋದು ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಬರೋದು, ಆಮೇಲೆ ನಡುವೆ ಅಂತರವಿರಲಿ ಅಂತ ಬರೋದು. ಈಗ ಬಹಳ ವೇಗದ ಜಗತ್ತಲ್ಲಿದ್ದೀವಿ, ಈಗ ಬರೋದು ಅತಿ ವೇಗ ತಿಥಿ ವೇಗ ಅಂತ. ನೋಡಿ ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಅಂದ್ರೆ ನಮ್ಮ ಅತಿಯಾದ ವೇಗ ಎಲ್ಲ ಒಂದು ಕಡೆ ಇದೆ. ಒಬ್ಬ ಆಟೋ ಚಾಲಕ ಬರ್ಸ್ಕೊಂಡಿದ್ರು, ಏನು ರಸ್ತೆಗಳ ಅಗಲೀಕರಣ, ಸಾಲು ಮರಗಳ ಮರಣ. ನೋಡಿ 2 ಸಾಲಲ್ಲಿ ಕಟ್ಕೊಳ್ತಾ ಹೋದ್ರು. ನೀವು ನಾನು 2 ಪದ ಇಟ್ಕೊಂಡ್ಬಿಟ್ರೆ ಕನ್ನಡದಲ್ಲಿ ಸಾವಿರಾರು ಸಾಲಗಳನ್ನು ಬರೆಯಬಹುದು. ಇಂದು ನಾನು ನಾಳೆ ನೀನು ಶವವಾಹನದ ಮೇಲೆ ಬರೆದರೂ ಸಾಲ. ಅದ್ಭುತ. ಇಂದು ನಾನು ನಾಳೆ ನೀನು, ಇಲ್ಲ ಇವತ್ತು ನಾನಿರ್ಬೇಕು, ಇಲ್ಲ ನೀನಿರ್ಬೇಕು, ಜಗಳ ಆಡಿದ್ರು ನೋಡಿ. ಆ ನೀನು ನಾನು ಅಂತ 2 ಸಾಲನ್ನ ಹಿಡ್ಕೊಂಡು ನಾವು ಹೊರಟ್ರೆ ಕನ್ನಡದಲ್ಲಿ ಬೇಕಾದಷ್ಟು ಕೆಲಸ ಮಾಡೋದು. ಇಲ್ಲ ನಾನಾಗ್ತೀನಿ, ಇಲ್ಲ ನೀನಾಗ್ತೀನಿ. ಈಗ ನಾನು ಮೊದಲಾಗ್ತೀನಿ, ಆಮೇಲೆ ನೀನಾಗ್ತೀನಿ.
ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕೂಡಿಗೆ ವೃತ್ತದಲ್ಲಿ ಶಿವರಾಮೇಗೌಡ ಬಣದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬೇಲೂರು ತಾಲೂಕಿನ ದೇವಿಹಳ್ಳಿ ಗ್ರಾಮದಲ್ಲಿ 25 ಎಕರೆ ಸರ್ಕಾರಿ ಗೋಮಾಳ ಅಕ್ರಮವಾಗಿ ಒತ್ತುವರಿಯಾಗಿದೆ ಎಂದು ಕೆಲವು ಸಂಘಟನೆಗಳು ಆರೋಪಿಸಿದ್ದಾರೆ. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಂಗಳೂರು ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.